Good evening, children. Welcome to Suchitra Excellent Classes. Today we have learned 3rd Standard Nali Kali English Workbook Milestone 7 Daddu Goes to the Zoo. ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು 3ನೆಯ ತರಗತಿಯ ನಲಿ ಕಲಿ ಇಂಗ್ಲಿಷ್ ವರ್ಕ್ಬುಕ್ನಲ್ಲಿ ಬರುವಂತಹ ಮೈಲ್ಸ್ಟೋನ್ 7 ಮೈಲುಗಲ್ಲು 7 ಇದರಲ್ಲಿ ಬರುವಂಥ ಒಂದು ಸ್ಟೋರಿ ಯಾವುದಪ್ಪ ಅಂದ್ರೆ ಡಡ್ಡು ಗೋಸ್ ಟು ದ ಝೂ. ನೋಡಿ, ಮೈಲ್ಸ್ಟೋನ್ 7 ಸ್ಟೆಪ್ ನಂಬರ್ 105. ಈ ಒಂದು ಸ್ಟೋರಿ ಇದು ಇಂಗ್ಲೀಷ್ ರೀಡಿಂಗ್ ಬುಕ್ನು ಕೂಡ ಇದೆ. ಅದರಲ್ಲಿ ನಾನು ಏನು ಮಾಡ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ನೋಡಿ ಇಲ್ಲಿ ಡಡ್ಡು ಗೋಸ್ ಟು ದ ಝೂ ಅನ್ನುವಂಥದ್ದು 105 ಸ್ಟೆಪ್ ನಂಬರ್ ಮೈಲ್ಸ್ಟೋನ್ ನಂಬರ್ 7 ಇದರಲ್ಲಿ ಬರುವಂಥ ಸ್ಟೋರಿ. ಇದೇ ಒಂದು ಸ್ಟೋರಿಯನ್ನು ವಾಚಕ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ, ಇಂಗ್ಲೀಷ್ನಲ್ಲಿ ರೀಡಿಂಗ್ ಬುಕ್ ಅಂತೀವಲ್ವಾ. ಇದು ಡಡ್ಡು ಗೋಸ್ ಟು ದ ಝೂ. ಅದೇ ಸೇಮ್ ಸ್ಟೋರಿ ವಾಚಕದಲ್ಲಿ ಕೂಡ ಕೊಡಲಾಗಿದೆ. ಇದನ್ನು ನಾನೀಗ ಏನು ಮಾಡ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಎಲ್ಲರೂ ಕೂಡ ಕಂಪ್ಲೀಟ್ ವಿಡಿಯೋನ ನೋಡಿ. ಹಾಗೆ ಕೊನೆಯಲ್ಲಿ ನಾನು ಇದರಲ್ಲಿ ಬರುವಂಥ ಕೆಲವೊಂದಿಷ್ಟು ನ್ಯೂ ವರ್ಡ್ಸ್ಗಳ ಮೀನಿಂಗ್ಗಳನ್ನು ಕೂಡ ಹೇಳ್ತೇನೆ. ಅವುಗಳನ್ನು ಕೂಡ ಗಮನವಿಟ್ಟು ಕೇಳಿ ಬರೆದುಕೊಳ್ಳಿ, ಸರಿನಾ? ಹಾಗಾದರೆ ಡಡ್ಡು ಗೋಸ್ ಟು ದ ಝೂ ಅನ್ನುವಂಥ ಒಂದು ಸ್ಟೋರಿಯನ್ನು ನಾವೀಗ ನೋಡೋಣ ಬನ್ನಿ. ಒನ್ ಡೇ, ನೋಡಿ ಸೇಮ್ ಇದೆ, ವಾಚಕದಲ್ಲಿ ಕೂಡ ಏನಿದೆ ಅಲ್ವಾ, ಅದೇ ಒಂದು ಸೇಮ್ ಲೈನ್ಸ್. ಒನ್ ಡೇ ಡಡ್ಡು ಹರ್ಡ್ ಹೀಸ್ ಮಾಸ್ಟರ್ ಕಾಲ್ ಔಟ್. ನೋಡಿ, ಒನ್ ಡೇ ಡಡ್ಡು ಹರ್ಡ್ ಹೀಸ್ ಮಾಸ್ಟರ್ ಕಾಲ್ ಔಟ್. ಸೇಮ್ ಸ್ಟೋರಿಯಲ್ಲಿ ಇದೆ ವಿತ್ ಪಿಕ್ಚರ್ಸ್ ಅಲ್ವಾ. ಅದಕ್ಕೋಸ್ಕರ ನಾನು ಇದರಲ್ಲಿರ್ತಕ್ಕಂಥ ಒಂದು ರೀಡಿಂಗ್ ಬುಕ್ನಲ್ಲಿರ್ತಕ್ಕಂಥ ಇದೇ ಸ್ಟೋರಿಯನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಎಲ್ಲರೂ ಕೂಡ ನೋಡಿ. ಒನ್ ಡೇ ಡಡ್ಡು ಹರ್ಡ್ ಹೀಸ್ ಮಾಸ್ಟರ್ ಕಾಲ್ ಔಟ್, ಐ ಆಮ್ ಗೋಯಿಂಗ್ ಟು ಟೌನ್ ವಿತ್ ಗ್ರೇನ್ಸ್ ಫಾರ್ ದ ಝೂ. ದ್ಯಾಟ್ ವಾಸ್ ಎ ನ್ಯೂ ವರ್ಡ್ ಫಾರ್ ಡಡ್ಡು. He looked forward to seeing a new place. Daddu carried the grains into town. When they reached the zoo, his master went to deliver the grain. ನೋಡಿ, ಒಂದು ದಿನ ಡಡ್ಡು ಅಂದರೆ ಇಲ್ಲಿ ಡೊಂಕಿ ಅಲ್ವಾ. ಡೊಂಕಿಗೆ ಅವನ ಒಂದು ಮಾಸ್ಟರ್ ಅಂದರೆ ಆತನ ಒಂದು ಡಡ್ಡುನ ಮಾಲೀಕ ಏನು ಹೇಳ್ತಾನೆ, ಅದನ್ನು ಕರೀತಾನೆ, ಕಾಲ್ ಔಟ್. ಅದನ್ನು ಕರೆದು ಹೇಳ್ತಾನೆ, ಐ ಆಮ್ ಗೋಯಿಂಗ್ ಟು ಟೌನ್ ವಿತ್ ಗ್ರೇನ್ಸ್ ಫಾರ್ ದ ಝೂ. ನಾನೇನು ಮಾಡ್ತಾಯಿದ್ದೀನಿ, ಝೂಗೆ ಹೋಗ್ತಾ ಇದ್ದೀನಿ. ಟೌನ್ ಅಂದರೆ ಪಟ್ಟಣ, ಪಟ್ಟಣದಲ್ಲಿರ್ತಕ್ಕಂಥ ಒಂದು ಝೂಗೆ ನಾನು ಹೋಗ್ತಾ ಇದ್ದೀನಿ. ಯಾವುದಕ್ಕೋಸ್ಕರ ಹೋಗ್ತಾ ಇದ್ದೀನಿ, ಈ ಒಂದು ಗ್ರೇನ್ಸ್ ಅಂದರೆ ಧಾನ್ಯಗಳು, ಕಾಳುಗಳನ್ನು ತೆಗೆದುಕೊಂಡು ಅಲ್ಲಿ ತಲುಪಿಸಲಿಕ್ಕೆ, ಝೂಗೆ ಕೊಡಲಿಕ್ಕೆ ನಾನೇನು ಮಾಡ್ತಾ ಇದ್ದೀನಿ, ಹೋಗ್ತಾ ಇದ್ದೀನಿ ಅಂದಾಗ ಡಡ್ಡು ಏನು ಮಾಡ್ತು, ಡಡ್ಡುಗೆ ಝೂ ಅನ್ನುವಂಥ ಒಂದು ಪದ ಹೊಸದಾಗಿತ್ತು. ಅದಕ್ಕೋಸ್ಕರ ಆ ಒಂದು ಹೊಸ ಸ್ಥಳವನ್ನು ನಾನು ಕೂಡ ನೋಡಬೇಕು ಅನ್ನೋ ಆಸೆಯಿಂದ ಡಡ್ಡು ಏನು ಮಾಡುತ್ತೆ, ಆ ಒಂದು ಮಾಲೀಕನ ಜೊತೆಗೆ ಗ್ರೇನ್ಸನ್ನು ಹೊತ್ತುಕೊಂಡು ಅದು ಕೂಡ ಝೂಗೆ ಬರುತ್ತೆ. ಯಾವಾಗ ಮಾಲೀಕ ಮತ್ತು ಡಡ್ಡು ವಿತ್ ಗ್ರೇನ್ಸ್ ಜೊತೆಗೆ ಏನು ಮಾಡ್ತಾರೆ, ಝೂಗೆ ಬಂದಾಗ ಹಿಸ್ ಮಾಸ್ಟರ್ ವೆಂಟ್ ಟು ಡೆಲಿವರ್ ದ ಗ್ರೇನ್ಸನ್ನು, ಅದು ಹೊತ್ಕೊಂಡು ಬಂದಿರತಕ್ಕಂಥ ಕಾಳುಗಳನ್ನು ಮಾಲೀಕ ಅಂದರೆ ಮಾಸ್ಟರ್ ಏನು ಮಾಡ್ತಾನೆ, ಅವುಗಳನ್ನು ತಲುಪಿಸಲಿಕ್ಕೆ ಒಳಗಡೆ ಹೋಗ್ತಾರ. ನೋಡಿ, ಡಡ್ಡುಸ್ ಮಾಸ್ಟರ್ ವಾಸ್ ಗೋಯಿಂಗ್ ಟು ದ ಝೂ. ಡಡ್ಡು ವೆಂಟ್ ಟು ದ ಝೂ ವಿತ್ ದ ಗ್ರೇನ್ಸ್. ಕಾಣಿಸ್ತಾ ಇದೆಯಾ ಮಕ್ಕಳೇ? ನೋಡಿ, ಇಲ್ಲಿ ಝೂ ಇದೆ. ಝೂಕ್ಕೆ ಏನು ಮಾಡಿತು, ಡಡ್ಡು ಮತ್ತು ಹಿಸ್ ಮಾಸ್ಟರ್ ಕಮ್ ಟು ದ ಝೂ. ಅಲ್ಲಿಗೆ ಬಂದು ಅಲ್ಲಿರ್ತಕ್ಕಂಥ ತಾವು ತಂದಿರ್ತಕ್ಕಂಥ ಒಂದು ಗ್ರೇನ್ಸನ್ನು ಅಲ್ಲಿ ಮುಟ್ಟಿಸ್ತಾರೆ. ನೋಡಿ, ನೆಕ್ಸ್ಟ್ ಡಡ್ಡು ಲುಕ್ಡ್ ಅರೌಂಡ್ ಹಿಮ್. ದೇರ್ ವೇರ್ ಎ ಸೆಟ್ ಆಫ್ ಮಂಕೀಸ್ ಪ್ಲೇಯಿಂಗ್ ವಿತ್ ಈಚ್ ಅದರ್, ಸ್ವಿಂಗಿಂಗ್ ಫ್ರಮ್ ಒನ್ ಬ್ರಾಂಚ್ ಟು ದ ನೆಕ್ಸ್ಟ್. He also saw a gorilla eating peanuts. He walked around admiring the lion and tiger
fast asleep in their cages. ಡಡ್ಡುನ್ ಮಾಸ್ಟರ್ ಏನು ಮಾಡ್ತಾನೆ, ಗ್ರೇನ್ಸನ್ನು ಡೆಲಿವರ್ ಕೊಡೋಕೆ ಹೋದಾಗ ಡಡ್ಡು ಏನು ಮಾಡ್ತದ, ಲುಕ್ ಅರೌಂಡ್ ಹಿಮ್. ಡಡ್ಡು ತನ್ನ ಸುತ್ತಲೂ ಇರ್ತಕ್ಕಂಥ ಒಂದು ಎಲ್ಲ ಪ್ರದೇಶವನ್ನು ನೋಡ್ತಾ ಇರ್ತದೆ. ಆಗ ದೇರ್ ವೇರ್ ಎ ಸೆಟ್ ಆಫ್ ಮಂಕೀಸ್. ಇಲ್ಲಿ ನೋಡಿ, ಸೆಟ್ ಆಫ್ ಮಂಕೀಸ್ ಅಂದರೆ ಒಂದಕ್ಕಿಂತ ಹೆಚ್ಚು ಮಂಕಿಗಳು ಅಂದರೆ ಮಂಗಗಳು ಅಲ್ಲಿ ಇದ್ವು. ಅವು ಆಟವನ್ನು ಆಡ್ತಾಯಿದ್ವು. ಪ್ಲೇಯಿಂಗ್ ವಿತ್ ಈಚ್ ಅದರ್, ಸ್ವಿಂಗಿಂಗ್ ಫ್ರಮ್ ಒನ್ ಬ್ರ್ಯಾಂಚ್ ಟು ದ ನೆಕ್ಸ್ಟ್. ಸ್ವಿಂಗಿಂಗ್ ಅಂದರೆ ತೂಗಾಡುತ್ತಾ ಏನು ಮಾಡ್ತಾಯಿದ್ವು, ಅವು ಒಂದು ಟೊಂಗೆಯಿಂದ ಮತ್ತೊಂದು ಟೊಂಗೆಗೆ ನೆಗೆತಾ ಇದ್ವು, ಜಿಗಿತಾ ಇದ್ವು. ಹಿ ಆಲ್ಸೋ, ಡಡ್ಡು ಆಲ್ಸೋ ಸಾ ಎ ಗೋರಿಲ್ಲಾ. ನೋಡಿ ಇಲ್ಲಿ ಗೋರಿಲ್ಲಾ ಕಾಣಿಸ್ತಾ ಇದೆ ಅಲ್ವಾ, ನೋಡಿ ಗೋರಿಲ್ಲಾ ಏನು ತಿಂತಾ ಇದೆ, ಈಟಿಂಗ್ ಪೀನಟ್ಸ್. ಪೀನಟ್ಸ್ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ. ಪೀನಟ್ಸ್ ಅಂದರೆ ನೆಲಗಡಲೆ ಅಥವಾ ಶೇಂಗಾ ಅಂತ ಹೇಳ್ತೀವಿ, ಹೌದಾ. ಗೋರಿಲ್ಲಾ ಪೀನಟ್ಸನ್ನು ತಿಂತಾ ಇತ್ತು. ಹಿ ವಾಕ್ಡ್ ಅರೌಂಡ್ ಅಡ್ಮೈರಿಂಗ್. ಮತ್ತೆ ಅದು ನಡೆಯುತ್ತಾ ಮತ್ತೊಂದು ಕಡೆ ಬಂದಾಗ, ಮುಂದೆ ಬಂದಾಗ ಅಲ್ಲಿ ಏನನ್ನು ನೋಡ್ತದಂದ್ರೆ ಅದು ದ ಲಯನ್ ಆ್ಯಂಡ್ ದ ಟೈಗರ್ ಫಾಸ್ಟ್ ಸ್ಲೀಪ್ ಇನ್ ದೇರ್ ಕೇಜಸ್. ನೋಡಿ ಟೈಗರ್ ಇಲ್ಲಿ ನಡುವೆ ಒಂದು ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ ಪಂಜರ ಒಂದು, ಅದ ಒಂದು ಲಯನ್ ತನ್ನ ಪಂಜರದಲ್ಲಿ ನಿದ್ದೆಯನ್ನು ಮಾಡ್ತಾ ಇತ್ತು. ಅದೇ ರೀತಿ ಟೈಗರ್ ಕೂಡ ತನ್ನದೇ ಒಂದು ಪಂಜರದಲ್ಲಿ ನಿದ್ದೆಯನ್ನು ಮಾಡ್ತಾ ಇದ್ವು. ಅವು ತಮ್ಮ ಒಂದು ನಿದ್ದೆಯಲ್ಲಿ ಇದ್ವು. ಅದನ್ನು ಯಾರು ನೋಡಿದ್ರು, ಡಡ್ಡು ಹಾಗೆ ತಿರುಗಾಡುತ್ತಾ ಏನು ಮಾಡಿತು, ಬಂದಾಗ ಅದನ್ನು ನೋಡಿತು. ಅರ್ಥ ಆಯ್ತಾ. ಡಡ್ಡು ಸಾ ಮೆನಿ ಅನಿಮಲ್ಸ್ ಇನ್ ದ ಝೂ. ಸಾಕಷ್ಟು ಪ್ರಾಣಿಗಳನ್ನು ಡಡ್ಡು ಏನು ಮಾಡಿತು, ಆ ಒಂದು ಝೂನಲ್ಲಿ ನೋಡಿತು. ನೆಕ್ಸ್ಟ್ ಮುಂದೆ ನೋಡಿ, ನೋಬಡಿ ವಾಸ್ ಡೂಯಿಂಗ್ ಎನಿ ವರ್ಕ್. ಆಲ್ ದೇ ವೇರ್ ಡೂಯಿಂಗ್ ವಾಸ್ ಸ್ಲೀಪಿಂಗ್, ಈಟಿಂಗ್ ಆ್ಯಂಡ್ ಪ್ಲೇಯಿಂಗ್. ಐ ವಿಶ್ ಐ ಕುಡ್ ಸ್ಟೇ ಹಿಯರ್, he thought. Soon he saw an empty cage. The door was open. A pile of hay lay in a corner. ಡಡ್ಡು ಏನು ಮಾಡಿತು, ಹಾಗೆ ಮುಂದೆ ಬರ್ತಾ ನಡೀತಾ ಬರ್ತಾ ಇತ್ತು. ಯೋಚನೆ ಮಾಡಿತದು, ನೋ ಬಡಿ ವಾಸ್ ಡೂಯಿಂಗ್ ಎನಿ ವರ್ಕ್. ಇಲ್ಲಿ ಯಾರೂ ಕೂಡ, ಎಲ್ಲ ಪ್ರಾಣಿಗಳನ್ನು ನಾನು ನೋಡ್ತಾ ಬಂದೆ, ಇಲ್ಲಿ ಯಾರೂ ಕೂಡ ಕೆಲಸವನ್ನೇ ಮಾಡೋದಿಲ್ಲ. ನೋ ಬಡಿ ವಾಸ್ ಡೂಯಿಂಗ್ ಎನಿ ವರ್ಕ್. ಆಲ್ ದೇ ವೇರ್ ಡೂಯಿಂಗ್ ವಾಸ್ ಸ್ಲೀಪಿಂಗ್, ಈಟಿಂಗ್ ಆ್ಯಂಡ್ ಪ್ಲೇಯಿಂಗ್. ನೋಡಿ ಎಲ್ಲ ಪ್ರಾಣಿಗಳು ಏನು ಮಾಡ್ತವೆ, ಇಲ್ಲಿ ಮಲಗಿರ್ತಾವ, ಇರಲಿಲ್ಲ ಅಂದರೆ ತಿಂತಾ ಇರ್ತಾವ, ಇರಲಿಲ್ಲ ಅಂದ್ರೆ ಆಟವನ್ನು ಆಡ್ತಾ ಇರ್ತಾವ. ಹಾಗಾದರೆ ನಾನು ಕೂಡ ಇಲ್ಲೇ ಇರಬೇಕು. ಐ ವಿಶ್ ಐ ಕುಡ್ ಸ್ಟೇ ಹಿಯರ್, ಹಿ ಥಾಟ್. ಹಿ ಅಂದರೆ ಯಾರಿಲ್ಲಿ, ಯಾರಪ್ಪ ಹೇಳಿ ನೋಡೋಣ. ಹಿ ಅಂದರೆ ಡಡ್ಡು. ಡಡ್ಡು ಏನು ಮಾಡ್ತು, ಯೋಚನೆ ಮಾಡ್ತು. ಥಾಟ್ ಅಂದರೆ ಯೋಚನೆ. ಅದು ಏನು ಯೋಚನೆ ಮಾಡ್ತಂದರೆ, ನಾನು ಕೂಡ ಇಲ್ಲೇ ಇರಬೇಕು ಅಂತ ಯೋಚನೆ ಮಾಡುವಷ್ಟರಲ್ಲಿನೇ ಅದರ ಕಣ್ಣಿಗೆ ಏನು ಬಿತ್ತು, ಒಂದು ಎಂಪ್ಟಿ ಕೇಜ್. ಕೇಜ್ ಅಂದರೆ ಪಂಜರ. ಎಂಪ್ಟಿ, ಅದು ಖಾಲಿಯಾಗಿತ್ತು. ಝೂ ಏನು ಮಾಡಿತ್ತು, ಝೂ ಅಲ್ಲಿರ್ತಕ್ಕಂಥ ಒಂದು ಪಂಜರ ಖಾಲಿ ಇತ್ತು. ಅದನ್ನು ನೋಡಿದ ತಕ್ಷಣ ಅದ್ರ ಬಾಗಿಲು ಕೂಡ ತೆರೆದೇ ಇತ್ತು. ಆಗ ಇದೇನು ಮಾಡಿತಪ್ಪ ಅಂದ್ರೆ, ಆ ಒಂದು ಪಂಜರದ ಒಳಗಡೆನೇ ಏನು ಬಿದ್ದಿತ್ತು, ಹುಲ್ಲು. ಹೇ ಅಂದರೆ ಏನು, ಹುಲ್ಲು, ಒಣ ಹುಲ್ಲು ಅಲ್ಲಿ ಬಿದ್ದಿತ್ತು. ಅದನ್ನು ನೋಡಿತಿದ್ದು ಯಾವುದು, ಡಡ್ಡು. ಅಲ್ಲಿ ಪಂಜರ ಖಾಲಿ ಇತ್ತು, ಒಳಗಡೆ ಹುಲ್ಲು ಕೂಡ ಇತ್ತು, ಬಾಗಿಲು ಕೂಡ ತೆರೆದಿತ್ತು. ಆಗ ಡಡ್ಡು ವಾಂಟೆಡ್ ಟು ಸ್ಟೇ ಇನ್ ದ ಝೂ. ನಾನು ಕೂಡ ಇಲ್ಲಿ ಏನು ಮಾಡಬೇಕು, ಇರಬೇಕು ಅಂತ ಯೋಚನೆ ಮಾಡಿತು. ಯಾರು, ಡಡ್ಡು. ಆಗ ನೋಡಿ ನೆಕ್ಸ್ಟ್, ಡಡ್ಡು ವಾಕ್ಡ್ ಇನ್ ಟು ದ ಕೇಜ್. He settled down to munch on the hay and soon fell asleep. The zookeeper saw a Daddu snoring away in the cage. Oh, a new animal, he thought. He dropped fresh hay in the cage and locked the door behind him. ನೋಡಿ, ಡಡ್ಡು ಏನು ಮಾಡ್ತು, ಅದು ಆ ಒಂದು ಕೇಜ್ ಒಳಗಡೆನೆ ಹೋಗಿ ಏನು ಮಾಡಿಬಿಡ್ತು, ಮಲ್ಕೊಂಡ್ಬಿಡ್ತು. ನೋಡಿ ಅಲ್ಲಿರ್ತಕ್ಕಂಥ ಒಣ ಹುಲ್ಲಿನ ಮೇಲೆ, ಹೇ ಅಂದ್ರೇನು, ಒಣ ಹುಲ್ಲು. ಆ ಒಣ ಹುಲ್ಲಿನ ಮೇಲೆ ಹೋಗಿ ಅದು ಮಲ್ಕೊಂಡಾಗ ಅದು ಬಾಗಿಲನ್ನು ತೆರೆದೇ ಇತ್ತಲ್ವ. ಅಷ್ಟೊತ್ತಿಗೆ
ಅದಕ್ಕೆ ಜೋರಾಗಿ ನಿದ್ದೆ ಹತ್ತಿಬಿಡ್ತಲ್ಲೇ. ಸ್ನೋರಿಂಗ್ ಅಂದರೆ ಗೊರಕೆ ಹೊಡೆಯೋದು. ಸ್ನೋರಿಂಗ್ ಅಂದ್ರೇನು? ಗೊರಕೆ ಹೊಡೆಯೋದು. ಅದು ಜೋರಾಗಿ ನಿದ್ದೆ ಹೊಡಿತಾ ಇತ್ತು. ಗೊರಕೆ ಒಂದು ಸಪ್ಪಳ ಕೇಳಿಸ್ತು. ಆಗ ಝೂ ಕೀಪರ್ ಏನು ಮಾಡ್ತಾನೆ, ಅಲ್ಲಿಗೆ ಬರ್ತಾನೆ. ಅಲ್ಲಿಗೆ ಬಂದು ಆ ಒಂದು ಪ್ರಾಣಿ ಮಲಗಿರ್ತಕ್ಕಂಥದ್ದನ್ನು ನೋಡಿ, ಬಾಗಿಲು ತೆರೆದಿರುವುದನ್ನು ನೋಡಿ ಅವ ಏನು ಮಾಡ್ತಾನೆ, ಓ ಎ ನ್ಯೂ ಆ್ಯನಿಮಲ್, ಇದು ಒಂದು ಹೊಸ ಪ್ರಾಣಿ ಬಂದಿದೆ ಅಂತ ಯೋಚನೆ ಮಾಡಿ ಅಲ್ಲಿರ್ತಕ್ಕಂತಹ ಒಂದು ಬಾಗಿಲನ್ನು ಲಾಕ್ ಮಾಡ್ತಾನೆ. ಲಾಕ್ ಮಾಡಿಕೊಂಡು ಆತ ಹೋಗ್ತಾನೆ. ನೋಡಿ, ಡಡ್ಡು ವಾಕ್ಡ್ ಇನ್ ಟು ದ ಕೇಜ್ ಆ್ಯಂಡ್ ಫೆಲ್ ಸ್ಲೀಪ್. ಅಲ್ಲಿ ಅದು ನಿದ್ದೆ ಮಾಡ್ತದೆ. ದ ಝೂ ಕೀಪರ್ ಡ್ರಾಪ್ಡ್ ಫ್ರೆಶ್ ಹೇ ಇನ್ ದ ಕೇಜ್ ಆ್ಯಂಡ್ ಲಾಕ್ಡ್ ದ ಡೋರ್ ಬಿಹೈಂಡ್ ಹಿಮ್. ಅಲ್ಲಿ ಒಳಗಡೆ ಮತ್ತಷ್ಟು ಫ್ರೆಶ್ ಆಗಿರ್ತಕ್ಕಂಥ ಒಂದು ಹುಲ್ಲನ್ನು ಆತ ಇಡ್ತಾನೆ. ಒಳಗಡೆ ಇಟ್ಟು ಅದನ್ನು ಬಾಗಿಲನ್ನು ಹಾಕ್ತಾನೆ. ಅರ್ಥ ಆಯ್ತಾ? ನೋಡಿ, ನಂತರ ಏನಾಗುತ್ತಾ, ಡಡ್ಡು ವಾಸ್ ಸೋ ಹ್ಯಾಪಿ. ಆಲ್ ಹಿ ಹ್ಯಾಡ್ ಟು ಡೂ ವಾಸ್ ಟು ಈಟ್ ಆ್ಯಂಡ್ ಸ್ಲೀಪ್ ದ ಹೋಲ್ ಡೇ ಆಸ್ ಹಿ ಗಾಟ್ ಪ್ಲೆಂಟಿ ಆಫ್ ಸ್ಲೀಪ್ ಆ್ಯಂಡ್ ಲಾಟ್ಸ್ ಆಫ್ hay to eat. He was no longer tired. Daddu decided he would stay in the zoo forever. ನೋಡಿ, ಡಡ್ಡುಗೆ ತುಂಬಾ ಖುಷಿ ಆಯಿತು. ಡಡ್ಡು ವಾಸ್ ಸೋ ಹ್ಯಾಪಿ. ಆಲ್ ಹಿ ಹ್ಯಾಡ್ ಟು ಡೂ ವಾಸ್ ಈಟ್ ಆ್ಯಂಡ್ ಸ್ಲೀಪ್. ನೋಡಿ, ಇಡೀ ದಿನ ನಾನು ಮಲ್ಕೊಂಡಿರಬಹುದು, ಬರೀ ಊಟ ಮಾಡೋದು ಮಲ್ಗೋದು, ಇದೆರಡೇ ಕೆಲಸ. ನನಗೆ ಬೇರೆ ಏನೂ ಕೆಲಸ ಇಲ್ಲ. ನನಗೆ ತುಂಬ ಸುಸ್ತಾಗುವಂಥ ವಸ್ತುಗಳನ್ನು ಹೊರುವಂತಹ ಕೆಲಸ ಇಲ್ಲಿ ಏನೂ ಇಲ್ಲ. ಒಂದು ಕಡೆಯಿಂದ ಮತ್ತೊಂದು ಕಡೆ ವಸ್ತುಗಳನ್ನು ಸಾಗಿಸುವಂಥ ಕೆಲಸ ಇಲ್ಲ. ಬರೀ ತಿನ್ನೋದು ಮಲಗೋದು, ಎರಡೇ ಕೆಲಸ ಇಡೀ ದಿನ ಅಂತ ಅದಕ್ಕೆ ತುಂಬಾ ಖುಷಿಯಾಯಿತು. ಆಗ ಡಡ್ಡು ಯೋಚನೆ ಮಾಡಿತು, ನಾನು ಇಲ್ಲೇ ಇದ್ದು ಬಿಡಬೇಕಪ್ಪ, ಫಾರ್ ಎವರ್. ನಾನು ಯಾವಾಗಲೂ ಇಲ್ಲೇ ಇರಬೇಕು, ಇಲ್ಲಿ ಬಿಟ್ಟು ನಾನು ಬೇರೆ ಎಲ್ಲೂ ಹೋಗಬಾರ್ದು ಅಂತ ಅದು ಡಿಸೈಡ್ ಮಾಡ್ತದೆ. ಡಡ್ಡು ಗಾಟ್ ಪ್ಲೆಂಟಿ ಆಫ್ ಫುಡ್ ಟು ಈಟ್ ಆ್ಯಂಡ್ ಕುಡ್ ಸ್ಲೀಪ್ ದ ಹೋಲ್ ಡೇ. ನನಗೆ ತಿನ್ನಲಿಕ್ಕೆ ಸಾಕಷ್ಟು ಹುಲ್ಲು ಕೊಡ್ತಾರೆ ಇಲ್ಲಿ. ನನಗೆ ಸಾಕಾಗುವಷ್ಟು ಇಡೀ ದಿನ ನಿದ್ದೆ ಮಾಡಬಹುದು, ಬೇರೆ ಮತ್ತೊಂದು ಕೆಲಸ ಇರೋದಿಲ್ಲ. ಅದಕ್ಕೆ ನಾನು ಯಾವಾಗಲೂ ಇಲ್ಲೇ ಇರಬೇಕು, ಝೂನಲ್ಲೇ ಇರಬೇಕು ಅಂತ ಅದು ಬಯಸ್ತದೆ. ಅರ್ಥ ಆಯ್ತಾ ಮಕ್ಕಳೇ? ಈ ರೀತಿಯಾಗಿ ಡಡ್ಡು ಝೂಗೆ ಬಂದು ಅಲ್ಲೇ ಉಳಿದುಕೊಂಡು ಬಿಡ್ತದೆ. ಇಲ್ಲಿಗೆ ಈ ಸ್ಟೋರಿ ಕಂಪ್ಲೀಟಾಗಿ ಮುಗೀತು. ಈ ಒಂದು ಸ್ಟೋರಿಯ ನಂತರದಲ್ಲಿ ಲಾಸ್ಟಲ್ಲಿ ಬರುವಂಥ ಒಂದು ರೀಡಿಂಗ್ ಬುಕ್ನಲ್ಲಿ ಕೀವರ್ಡ್ಸ್ಗಳನ್ನ ಕೊಟ್ಟಿದ್ದಾರೆ. ಅವುಗಳನ್ನ ಈಗ ಒಂದೊಂದಾಗಿ ಓದ್ತಾ ಹೋಗ್ತೀನಿ ನೋಡಿ. ಅಡ್ಮೈರಿಂಗ್, ಅಸ್ಲೀಪ್, ಕೇಜ್, ಕ್ಯಾರಿಡ್, ಎಂಪ್ಟಿ, ಫಾರ್ ಎವರ್, ಗೊರಿಲ್ಲಾ, ಗ್ರೇನ್ಸ್, ಹ್ಯಾಪಿ, ಲಯನ್, ಲಾಕ್ಡ್, ಮಂಕಿ, ಪೀನಟ್ಸ್, ಪ್ಲೇಯಿಂಗ್, ಪ್ಲೆಂಟಿ, ಟೈಗರ್, ಝೂ ಕೀಪರ್. ಅದೇ ರೀತಿಯಾಗಿ ಸೈಟ್ ವರ್ಡ್ಸ್ಗಳನ್ನು ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಅವೇ, ಬಿಹೈಂಡ್, ಫಾರ್ವರ್ಡ್, ಅರೌಂಡ್, ಫಾರ್. ಇನ್ನು ಈ ಸ್ಟೋರಿ ಇಲ್ಲಿಗೆ ಮುಗೀತು. ಇದರಲ್ಲಿ ಬಂದಿರತಕ್ಕಂಥ ಅನೇಕ ನ್ಯೂ ವರ್ಡ್ಸ್ಗಳನ್ನು ನಾನೀಗ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನೋಡಿ. ನ್ಯೂ ವರ್ಡ್ಸ್: ಡಡ್ಡು ಗೋಸ್ ಟು ದ ಝೂ. ಹರ್ಡ್, ಕೇಳಿದ. ಟೌನ್, ಪಟ್ಟಣ. ಗ್ರೇನ್ಸ್, ಧಾನ್ಯ, ಕಾಳು. ಡೆಲಿವರ್, ತಲುಪಿಸಲು. ಮಂಕೀಸ್, ಮಂಗಗಳು. ಪ್ಲೇ, ಆಟ. ಸ್ವಿಂಗಿಂಗ್, ತೂಗಾಡುವ. ಬ್ರ್ಯಾಂಚ್, ಟೊಂಗೆ. ಪೀನಟ್ಸ್, ನೆಲಗಡಲೆ ಅಥವಾ ಶೇಂಗಾ. ಅಡ್ಮೈರಿಂಗ್, ಹೊಗಳು. ದೇರ್, ಅವರ. ಕೇಜ್, ಪಂಜರ. ನೋಬಡಿ, ಯಾರೂ ಅಲ್ಲ. ಈಟ್, ತಿನ್ನು. ಸ್ಲೀಪ್, ಮಲಗು. ಸ್ಟೇ, ಇರುವುದು. ಥಾಟ್, ಯೋಚನೆ. ಎಂಪ್ಟಿ, ಖಾಲಿ. ಫೈಲ್, ರಾಶಿ, ಗುಡ್ಡೆ. ಹೇ, ವನಹುಲ್ಲು. ಲೇ, ಮಲಗಿಸು ಅಥವಾ ಇಡು. ಕಾರ್ನರ್, ಮೂಲೆ. ಸೆಟಲ್ಡ್, ನೆಲೆಸಿದರು. ಮಂಚ್, ತಿನ್ನುವುದು. ಫೆಲ್, ಕುಸಿಯಿತು. ಸ್ನೋರಿಂಗ್, ಗೊರಕೆ. ಡ್ರಾಪ್ಡ್, ಕೈ ಬಿಡು. ಲಾಕ್, ಕೀಲಿ ಹಾಕು. ಹೋಲ್, ಇಡಿ. ಪ್ಲೆಂಟಿ, ಸಾಕಷ್ಟು. ಲಾಂಗರ್, ಉದ್ದವಾದ. ಮುಂದೆ. ಟಯರ್ಡ್, ದಣಿದ. ಡಿಸೈಡ್, ನಿರ್ಧರಿಸಿದ. ನೋಡಿ, ಈ ರೀತಿಯಾಗಿ ಇದರಲ್ಲಿ ಸಾಕಷ್ಟು ಹೊಸ ಪದಗಳನ್ನು ನಾವು ತಿಳಿದುಕೊಳ್ಳುತ್ತೇವೆ.
ಇಲ್ಲಿಗೆ ಈ ಪಾಠ, ಈ ಸ್ಟೋರಿ ಮೈಲ್ಸ್ಟೋನ್ 7ನಲ್ಲಿ ಬರುವಂಥ ಡಡ್ಡು ಗೋಸ್ ಟು ದ ಝೂ ಸ್ಟೋರಿ ಕಂಪ್ಲೀಟ್ ಆಯಿತು. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ. ಈ ಸ್ಟೋರಿ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇದುವರೆಗೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನ್ಯೂ ವರ್ಡ್ಸ್ಗಳನ್ನು ಬರೆದುಕೊಳ್ಳಿ. ಎಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.